ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮ ಸೌತ್ ಇಂಡಿಯನ್ಸ್ದು ಸ್ಟೇಪಲ್ ಫುಡ್ ಯಾವುದು ಅಂತ ಕೇಳಿದರೆ ನಮಗೆಲ್ಲ ಗೊತ್ತು, ಮೇನ್ಲಿ ಅನ್ನ, ಜೋಳ ಮತ್ತು ರಾಗಿ. ಬಟ್ ಈಗ ನಿಧಾನಕ್ಕೆ ಆ ಒಂದು ಕನ್ಸೆಪ್ಟ್ ಚೇಂಜ್ ಆಗ್ತಾ ಇದೆ. ಅಂದರೆ ಗೋಧಿ ಅಥವಾ ಚಪಾತಿ ನಮ್ಮ ಸ್ಟೇಪಲ್ ಫುಡ್ ಆಗ್ತಾ ಇದೆ. ಇದಕ್ಕೆ ಮೇನ್ ಕಾರಣ ಏನು ಅಂತ ಕೇಳಿದರೆ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇರುವಂಥ ಡಯಾಬಿಟಿಕ್ ಪ್ರಾಬ್ಲಮ್ಸ್. ಅಂದರೆ ತುಂಬ ಜನರಿಗೆ ಡಯಾಬಿಟಿಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲರಿಗೂ ಆಫ್ಟರ್ 40 ಈ ಸಕ್ಕರೆ ಕಾಯಿಲೆ ಸಮಸ್ಯೆ ಬರ್ತಾ ಇದೆ. ಹಾಗಾಗಿ ಸಕ್ಕರೆ ಕಾಯಿಲೆ ಬಂದ ಕೂಡಲೇ ನಮಗೆ ನೆನಪಾಗುವಂಥ ಆಹಾರ ಯಾವುದು ಅಂತ ಕೇಳಿದರೆ ಚಪಾತಿ. ಬಟ್ ಈ ಚಪಾತಿ ತಗೊಳ್ಳೋದ್ರಿಂದ ಆ್ಯಕ್ಚುಲಿ ಸಕ್ಕರೆ ಕಾಯಿಲೆ ಕಡಿಮೆ ಆಗುತ್ತಾ, ನಮ್ಮ ಶುಗರ್ ಕಂಟ್ರೋಲ್ ಆಗುತ್ತಾ? ಚಪಾತಿಯಲ್ಲಿ ನಮ್ಮ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ನಮ್ಮ ಡಯಾಬಿಟಿಸನ್ನು ಕ್ಯೂರ್ ಮಾಡುವಂಥ ಏನಾದರೂ ಒಂದು ಪೌಷ್ಟಿಕಾಂಶ ಇದೆಯಾ? ಅಥವಾ ಚಪಾತಿ ತಗೊಳ್ಳೋದ್ರಿಂದ ಮುಂದೆ ನಮ್ಮದು ಸಕ್ಕರೆ ಕಾಯಿಲೆದು ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತಾ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಈಗ ನಮ್ಮಲ್ಲಿ ಎಷ್ಟೋ ಜನ ಡಯಾಬಿಟಿಸ್ ಪೇಷಂಟ್ಸ್ ಬರ್ತಾರೆ. ಅವ್ರ ಹತ್ರ ನಾವು ಆಹಾರ ಸರಿಯಾಗಿ ಫಾಲೋ ಮಾಡಿದರೆ ಮಾತ್ರ ಈ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳುವಾಗ ಅವರೆಲ್ಲ ಹೇಳುವಂಥ ಒಂದು ಉತ್ತರ ಏನು ಅಂದರೆ, ಸರ್ ನಾವು ಡಯಟಿಂಗ್ ಮಾಡ್ತಾ ಇದ್ವಿ. ಡಯಟಿಂಗ್ ಅಂದರೆ ಏನು ಅಂತ ನಾವು ಕೇಳುವಾಗ ಅವರು ಹೇಳೋದೇನು, ಅನ್ನ ಬಿಟ್ಟು ಚಪಾತಿ ತಿಂತಾ ಇರ್ತಾರೆ. ಅಂದರೆ ಎಲ್ಲರೂ ಆ ರೈಸ್ ತಗೊಂಡ್ರೆ ನಮ್ಮ ಸಕ್ಕರೆ ಕಾಯಿಲೆ ಏನಿದೆ ಅದು ಜಾಸ್ತಿ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದು ಬಿಟ್ಟು ಏನು ಮಾಡ್ತಾರೆ, ಚಪಾತಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ರೈಸ್ಗೂ ಚಪಾತಿಗೂ ನಾವು ಕಂಪೇರ್ ಮಾಡಿದರೆ ಏನು ಡಿಫ್ರೆನ್ಸ್ ಇದೆ? ಈಗ ಎಷ್ಟೋ ಕೇಸಸ್ಸಲ್ಲಿ ನೀವು ನೋಡಿರ್ತೀರಾ, ಅಂದರೆ ಚಪಾತಿ ಸ್ಟಾರ್ಟ್ ಮಾಡಿದ ಮೇಲೆ ಪೇಷಂಟ್ದು ಶುಗರ್ ಲೆವೆಲ್ ಏನಿದೆ ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ. ಚಪಾತಿಯಲ್ಲಿ ಆ ಥರ ನಮ್ಮ ಶುಗರ್ ಕಮ್ಮಿ ಮಾಡುವಂಥ ಏನಾದರೂ ಒಂದು ಐಟಮ್ ಇದೆಯಾ? ಅಥವಾ ಅನ್ನಕ್ಕೆ ಕಂಪೇರ್ ಮಾಡಿದರೆ, ಈಗ ಫಾರ್ ಎಕ್ಸಾಂಪಲ್ ಚಪಾತಿ ಮಾಡುವಾಗ ಆ ಕ್ವಾಂಟಿಟಿ ಏನಿದೆ ಅದು ಕರೆಕ್ಟಾಗಿರುತ್ತೆ. ಅಂದರೆ ನಿಮ್ಮ ಮನೆಯವರು ಚಪಾತಿ ಮಾಡುವಾಗ ಏನಾಗುತ್ತೆ, ಒಂದು ಕರೆಕ್ಟಾಗಿರುವ ರೆಗ್ಯುಲರ್ ಆಗಿ ಒಂದೇ ಕರೆಕ್ಟಾಗಿರುವಂಥ ಕ್ವಾಂಟಿಟಿ ತಗೊಂಡು ಅದರಿಂದ ಚಪಾತಿ ಮಾಡ್ತಾರೆ. ಆ್ಯಂಡ್ ಚಪಾತಿ ತಿನ್ನುವಾಗ ಕೂಡ 1 or 2 ಚಪಾತಿ ಅಷ್ಟೇ ಕೊಡ್ತಾರೆ. ಅದರೊಟ್ಟಿಗೆ ಪಲ್ಯಗಳು ಜಾಸ್ತಿ ಇದೆ. ಹಾಗಾಗಿ ಈ ಚಪಾತಿ ತಿನ್ನೋದರಿಂದ ನಮ್ಮ ಶುಗರ್ ಕಡಿಮೆ ಆಗ್ತಾ ಇದೆಯಾ? ಅಥವಾ ಅದರಲ್ಲಿ ಏನಾದರೂ ಸ್ಪೆಸಿಫಿಕ್ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ ಇದೆಯಾ, ನಮ್ಮ ಸಕ್ಕರೆ ಕಾಯಿಲೆನ ಕಡಿಮೆ ಮಾಡುವಂಥ ಇಂಗ್ರೀಡಿಯೆಂಟ್ ಇದೆಯಾ ಅಂತ ನೋಡೋಣ. ಮೇನ್ಲಿ ಚಪಾತಿದು ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ನೋಡಿದರೆ, ಗೋಧಿ ಏನಿದೆ ಅದರಲ್ಲಿ ಆಲ್ಮೋಸ್ಟ್ ಒಂದು 100 ಗ್ರಾಮ್ ಗೋಧಿಯಲ್ಲಿ ಆಲ್ಮೋಸ್ಟ್ 72 ಗ್ರಾಮ್ಸ್ ಏನಿರುತ್ತೆ ಕಾರ್ಬೋಹೈಡ್ರೇಟೇ ಇರುತ್ತೆ. ಅರೌಂಡ್ 10 ಗ್ರಾಮ್ ಪ್ರೋಟೀನ್ ಸಿಗುತ್ತೆ, ಒಂದು 2 ಗ್ರಾಮ್ಸ್ ಫ್ಯಾಟ್ ಸಿಗುತ್ತೆ, ಆ್ಯಂಡ್ ಅರೌಂಡ್ ಒಂದು 10 ಗ್ರಾಮ್ ನಾರಿನಂಶ ಕೂಡ ಇರುತ್ತೆ. ಬಟ್ ನಾವು ರೈಸ್ಗೆ ಕಂಪೇರ್ ಮಾಡಿ ನೋಡಿದರೂ ಕೂಡ ಅದರಲ್ಲಿರುವಂಥ ಪ್ರೋಟೀನ್ ಅಂಶ ಮತ್ತು ಫ್ಯಾಟ್ ಅಂಶ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ. ಬಟ್ ಕ್ಯಾಲರಿ ವೈಸ್ ಎಲ್ಲ ನೋಡಿದರೆ, ಈಗ 100 ಗ್ರಾಮ್ ರೈಸ್ ಆಗಲಿ 100 ಗ್ರಾಮ್ ವೀಟ್ ಆಗಲಿ ಅದರದ್ದು ಕ್ಯಾಲರಿ ವೈಸ್ ಎಲ್ಲ ನಾವು ನೋಡಿದರೆ ಆಲ್ಮೋಸ್ಟ್ ಸಿಮಿಲಿಯರ್ ಇರುತ್ತೆ. ಯೂಶಲಿ ಎಲ್ಲರೂ ಹೇಳುವಂಥ ಒಂದು ಕನ್ಸೆಪ್ಟ್ ಏನಂದರೆ, ಚಪಾತಿಯಲ್ಲಿ ಕಂಪ್ಯಾರಿಟಿವ್ಲಿ ನಾರಿನಂಶ ಜಾಸ್ತಿ ಇದೆ, ಹಾಗಾಗಿ ನಮ್ಮ ಶುಗರ್ ಅದು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ. ಯೂಶಲಿ ನಮ್ಮ ಶುಗರ್ ಕಂಟ್ರೋಲ್ ಮಾಡಬೇಕು ಅಂದರೆ ಅದರದ್ದು ಮೇನ್ ಕನ್ಸೆಪ್ಟ್ ಆ್ಯಕ್ಚುಲಿ ಏನಿದೆ ಅಂದರೆ ಪೋರ್ಷನ್ ಕಂಟ್ರೋಲ್. ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೇನೆ, ನೀವು ಎಷ್ಟು ತಿಂತೀರಾ ಈ ಐಟಮ್, ಚಪಾತಿಯಿಂದ ಅನ್ನ ಅಥವಾ ಅನ್ನದಿಂದ ಜೋಳ ಅಥವಾ ರಾಗಿ ಮಾಡೋದರಿಂದ ನಮ್ಮ ಶುಗರ್ ಸಡನ್ಲಿ ಕಂಟ್ರೋಲ್ ಆಗಬೇಕು ಅಂತ ಇಲ್ಲ. ಈಗ ಎಷ್ಟೋ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ, ಅವ್ರು ಹೇಳ್ತಾರೆ, ಸರ್ ನಾನು ಡಯಟಿಂಗ್ ಮಾಡ್ತಾ ಇದ್ದೇನೆ, ಅನ್ನ ಬಿಟ್ಟಿದ್ದೇನೆ, ಚಪಾತಿ ತಿಂತಾ ಇದ್ದೇನೆ, ಆದರೂ ನಮ್ಮ ಶುಗರ್ ಏನಿದೆ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಾರೆ. ನಾನು ಅವರಿಗೆ ಕೇಳುವಾಗ ಅವ್ರೇನು ಹೇಳ್ತಾರೆ, ನಾನು 4 ರಿಂದ 5 ಚಪಾತಿ ತಿಂತೇನೆ. ಈ 4 ರಿಂದ 5 ಚಪಾತಿ ತಿಂದರೆ ಏನಾಗುತ್ತೆ, 100% ನಮ್ಮ ಶುಗರ್ ಏನಿದೆ ಅದು ಜಾಸ್ತಿ ಆಗೇ ಆಗುತ್ತೆ. ಯೂಶಲಿ ನಾವು ತಗೊಳ್ಳುವಂಥ ಎಲ್ಲ ಧಾನ್ಯಗಳು, ಅದು ಗೋಧಿ ಇರಲಿ, ಜೋಳ ಇರಲಿ, ರಾಗಿ ಇರಲಿ ಅಥವಾ ಅನ್ನ ಇರಲಿ, ಇದರಲ್ಲೆಲ್ಲ ಅಂದರೆ ಮೇನ್ಲಿ ಇರುವ ಕಾರ್ಬೋಹೈಡ್ರೇಟ್ ಏನು ಅಂದರೆ ಸ್ಟಾರ್ಚ್ ಅಂತ ಹೇಳ್ತೀವಿ, ಅಂದರೆ ಒಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಈ ಸ್ಟಾರ್ಚಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸ್ ಇದೆ. ಒಂದು ಅಮೈಲೋಸ್ ಅಂತ ಹೇಳ್ತೀವಿ, ಇನ್ನೊಂದು ಅಮೈಲೋಪೆಕ್ಟಿನ್ ಅಂತ ಹೇಳ್ತೀವಿ. ಯೂಶಲಿ ಯಾವ ಫುಡ್ ಐಟಮಲ್ಲಿ ಈ ಅಮೈಲೋಪೆಕ್ಟಿನ್ ಜಾಸ್ತಿ ಇದೆಯೋ ಅದು ಬೇಗ ಡೈಜೆಸ್ಟ್ ಆಗುತ್ತೆ, ಅದು ಬೇಗ ನಮ್ಮ ಬ್ಲಡ್ ಶುಗರ್ನ ಜಾಸ್ತಿ ಕೂಡ ಮಾಡುತ್ತೆ. ನಾವು ಗೋಧಿದು ಕಂಪೇರ್ ಮಾಡಿ ನೋಡಿದರೆ ಗೋಧಿಯಲ್ಲಿ ಕೂಡ ಈ ಅಮೈಲೋಪೆಕ್ಟಿನೇ ಜಾಸ್ತಿ ಇದೆ. ಹಾಗಾಗಿ ಚಪಾತಿ ನೀವು ತಿಂದರೂ ಕೂಡ ಏನಾಗುತ್ತೆ, ನಾವು ಇಮಿಡಿಯೇಟ್ಲಿ ನಮ್ಮ ಶುಗರ್ ರೈಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಬರೀ ಈ ಚಪಾತಿ ತಗೊಳ್ಳೋದ್ರಿಂದ ನಮ್ಮ ಬ್ಲಡ್ ಶುಗರ್ ಏನು ಕಡಿಮೆ ಆಗಲ್ಲ, ನೀವು ಚಪಾತಿ ಅಷ್ಟೇ ತಿಂದು ನೋಡಿ, ಅದರಿಂದ ನಿಮ್ಮ ಶುಗರ್ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿನೇ ಇದೆ. ಬಟ್ ಕೆಲವರು ಹೇಳ್ತಾರೆ, ಈಗ ನಾನು ಚಪಾತಿ ತಿಂತಾ ಇದ್ದೇನೆ, ನನ್ನ ಬ್ಲಡ್ ಶುಗರ್ ಕಂಟ್ರೋಲ್ ಆಗಿದೆ ಅಂತ ಹೇಳ್ತಾರೆ. ಅದರದ್ದು ಮೇನ್ ರೀಸನ್ ಏನು ಅಂದರೆ ಅವರದ್ದು ಪೋರ್ಷನ್ ಕಂಟ್ರೋಲ್. ಈಗ 2 ಚಪಾತಿ ತಿಂದಿರ್ತಾರೆ. ಈಗ ನಾವೊಂದು 2 ದೋಸೆ ಮತ್ತು 2 ಚಪಾತಿ ನಾವು ಕಂಪೇರ್ ಮಾಡಿ ನೋಡಿದರೆ, ಕ್ಯಾಲರಿ ವೈಸ್ ನೋಡಿದರೆ 2 ದೋಸೆಯಲ್ಲಿ ಒಂದು 300 ಕ್ಯಾಲರಿ ಇದ್ದರೆ, 2 ಚಪಾತಿ ನೋಡಿದರೆ ಅದರಲ್ಲಿ 400 ಕ್ಯಾಲರಿ ಇರುತ್ತೆ. ಬಿಕಾಸ್ ಚಪಾತಿಯಲ್ಲಿ ನಾವು ಏನು ಹಿಟ್ಟು ಯೂಸ್ ಮಾಡ್ತೀವಿ, ಅದೊಂದು ದೋಸೆ ಹಿಟ್ಟು, ಒಂದು ದೋಸೆ ಮಾಡಲಿಕ್ಕೆ ಎಷ್ಟು ಹಿಟ್ಟು ಯೂಸ್ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಇರುತ್ತೆ. ಹಾಗಾಗಿ ಅಂದರೆ ಕ್ಯಾಲರಿ ಕೂಡ ಜಾಸ್ತಿ ಇದ್ದೇ ಇರುತ್ತೆ. ಬಟ್ ನಾವು ಚಪಾತಿ ತಿನ್ನುವಾಗ ನಾವು ಯೂಶಲಿ ಏನು ಮಾಡ್ತೀವಿ, ಚಪಾತಿ ಒಟ್ಟಿಗೆ ಚೆನ್ನಾಗಿ ಪಲ್ಯ ತಿಂತೀವಿ, ಪಲ್ಯ ಜಾಸ್ತಿ ಇರುತ್ತೆ. ಆ್ಯಂಡ್ ಅದರೊಟ್ಟಿಗೆ ನಾವು ಚಪಾತಿ ಮಾಡುವಾಗ ಅದಕ್ಕೆ ಮೇನ್ಲಿ ತುಪ್ಪ ಅಥವಾ ಯಾವುದಾದ್ರೂ ಒಂದು ಆಯಿಲನ್ನು ಯೂಸ್
ಮಾಡ್ತೀವಿ. ಸೊ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೇನೆ, ಅಂದರೆ ನಾವು ತಗೊಳ್ಳುವಂಥ ಕಾರ್ಬೋಹೈಡ್ರೇಟಿಗೆ ಯಾವಾಗ ನೀವು ಫ್ಯಾಟನ್ನು ಇನ್ಕ್ಲೂಡ್ ಮಾಡ್ತಿರೋ ಅವಾಗ ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಏನಿದೆ ಇನ್ನೂ ಕಡಿಮೆ ಆಗುತ್ತೆ. ಸೊ ನಿಮಗೀಗ ಚಪಾತಿ ಇಷ್ಟ, ಚಪಾತಿ ತಿನ್ನಬೇಕು, ಸಕ್ಕರೆ ಕಾಯಿಲೆ ಇದೆ, ಚಪಾತಿನೇ ನಿಮ್ಗೆ ಇಷ್ಟ ಅಂತ ಆದರೆ ನೀವು ಚಪಾತಿ ತಿನ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಏನು ಮಾಡಬೇಕು, ಅದು ತುಪ್ಪದಲ್ಲಿ ಎಲ್ಲ ಮಾಡುವಾಗ ಏನಾಗುತ್ತೆ, ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಲೋ ಆಗುತ್ತೆ. ಅದರೊಟ್ಟಿಗೆ ನೀವು ತಗೊಳ್ಳುವಾಗ ಅದರದ್ದು ಪೋರ್ಷನ್ ಕಂಟ್ರೋಲ್ ಕೂಡ ಮಾಡಬೇಕು. ಅಂದರೆ ಎರಡೇ ಚಪಾತಿ ತಿನ್ನಬೇಕು. ಅದರೊಟ್ಟಿಗೆ ನಾನ್ ವೆಜಿಟೇರಿಯನ್ಸ್ ಆದರೆ ಅಥವಾ ಎಗಿಟೇರಿಯನ್ಸ್ ಆದರೆ ಮೊಟ್ಟೆ ನೀವು ಅದರೊಟ್ಟಿಗೆ ತಗೊಳ್ಳಿ. ಪಲ್ಯ ಏನಿದೆ ಸೊ ನೀವು ತುಂಬ ಜಾಸ್ತಿ ಪಲ್ಯ ಹಾಕ್ಸ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಈ ಚಪಾತಿ ತಿನ್ನೋದ್ರಿಂದ ನಮ್ಮ ಬ್ಲಡ್ ಶುಗರ್ ಏನಿದೆ ಅದು ಕಂಟ್ರೋಲ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನೀವು ಬರೀ ಚಪಾತಿ ತಿಂತಾ ಇದ್ರೆ ಅಥವಾ ಏನಾದರೂ ಚಪಾತಿ ಮೊಸರು ಅಥವಾ ಚಪಾತಿ ಉಪ್ಪಿನಕಾಯಿ ಅಥವಾ ಚಪಾತಿ ಸಕ್ಕರೆ ಈ ಥರ ತಗೊಳ್ತಾ ಇದ್ರೆ ಯಾವತ್ತೂ ಕೂಡ ನಿಮ್ಮ ಬ್ಲಡ್ ಶುಗರ್ ಏನಿದೆ ಅದು ಕಂಟ್ರೋಲ್ ಆಗಲ್ಲ. ಈಗ ಚಪಾತಿ ನಾವು ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ನಮಗೆ ಏನಾದರೂ ಮುಂದೆ ಸಮಸ್ಯೆ ಇದೆಯಾ ಅಂತಾನು ನಾವು ನೋಡಬೇಕಾಗತ್ತೆ. ಯಾಕಂದರೆ ನಮ್ಮ ಸ್ಟೇಪಲ್ ಫುಡ್ ನಾವು ಯೂಶಲಿ ತಗೊಳ್ಳುವಂಥ ಆಹಾರ ಮೇನ್ಲಿ ಅನ್ನ, ರಾಗಿ, ಜೋಳ ಈ ಥರ ಐಟಮ್ಸನ್ನು ಜಾಸ್ತಿ ತಗೊಳ್ತೀವಿ. ಈಗ ನಮ್ಮ ಬ್ಲಡ್ ಶುಗರ್ ಜಾಸ್ತಿ ಆಗಲಿಕ್ಕೆ ಡಿಫ್ರೆಂಟ್ ರೀಸನ್ಸ್ ಇದೆ. ಒಂದು ಡಯಾಬಿಟಿಸ್ ಇದ್ದವರಾದರೆ ಅವರು ತಗೊಳ್ಳುವಂಥ ಆಹಾರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಏನಿದೆ ಅದು ಜಾಸ್ತಿ ಇದ್ದರೆ ನಾವು ಆಹಾರ ತಿಂದ ಮೇಲೆ ನಮ್ಮ ಬ್ಲಡ್ ಶುಗರ್ ಏನಿದೆ ಅದು ಶೂಟ್ ಆಗುತ್ತೆ. ಅದು ನಾವು ಈಗ ಗೋಧಿದು ನೋಡಿದರೆ ಯೂಶಲಿ ಗೋಧಿದು ಗ್ಲೈಸಿಮಿಕ್ ವ್ಯಾಲ್ಯೂ ಏನಿದೆ ಒಂದು 55 to 70 ಇರುತ್ತೆ ನಾರ್ಮಲಿ. ಬಟ್ ನಾವು ಅಂಗಡಿಯಿಂದ ತರುವಂಥ ವೀಟ್ ಪೌಡರ್ ಏನಿದೆ, ನಾವು ಆಟ ಅಂತ ಏನು ಹೇಳ್ತೀವಿ, ಸೊ ಅದರಲ್ಲಿ ಆಲ್ಮೋಸ್ಟ್ ಇಟ್ ಈಸ್ ರಿಫೈನ್ಡ್. ಇಲ್ಲಾಂದರೆ ಏನಾಗುತ್ತೆ, ನಮಗೆ ಆ ಟೇಸ್ಟ್ ಇಷ್ಟ ಆಗಬೇಕು ಅಂತ ಇಲ್ಲ. ಈಗ ನಾವು ಯಾವುದೇ ಒಂದು ಪ್ರಾಡಕ್ಟ್ ಇಂದ ಹೋದರೂ ಕೂಡ ನಮ್ಗೆ ಆ ಟೇಸ್ಟ್ ಮುಖ್ಯ ಆ್ಯಕ್ಚುಲಿ. ಸೊ ನಾವು ಈಗ ಒಂದು ಮೇ ಬಿ ಒಂದು 10 ವರ್ಷ 15 ವರ್ಷ ಹಿಂದೆ ತಿಂತಾ ಇರುವ ಆ ಚಪಾತಿದು ಟೇಸ್ಟು ಈಗ ನೀವು ಅಂಗಡಿಯಿಂದ ತಂದಿರುವ ಆಟದಲ್ಲಿ ನಿಮಗೆ ಸಿಗಲ್ಲ. ಬಿಕಾಸ್ ಅವಾಗ ನಮ್ಗೆ ಆ ವೀಟದೊಂದು ಆ ಫ್ಲೇವರ್ ಅದೆಲ್ಲ ಗೊತ್ತಾಗ್ತಿತ್ತು. ಬಟ್ ಈಗ ಹಾಗೆಲ್ಲ ಇಟ್ಸ್ ಆಲ್ಮೋಸ್ಟ್ ಲೈಕ್ ಎ ಬ್ಲ್ಯಾಂಡ್ ಇರುತ್ತೆ. ಸೊ ಅದರ ಅರ್ಥ ಏನು, ಅದರಲ್ಲಿ ಇರುವಂಥ ಎಷ್ಟೋ ಕಂಟೆಂಟನ್ನು ರಿಮೂವ್ ಮಾಡಿರುತ್ತೆ. ಸೊ ಹಾಗಾಗಿ ಈಗ ಈ ಸಿಗುವಂಥ ರಿಫೈನ್ಡ್ ವೀಟ್ ಏನಿದೆ ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂಸ್ ನಾವು ನೋಡಿದರೆ ಅದು ತುಂಬ ಜಾಸ್ತಿ ಇದೆ. ಈಗ 70 ಅಲ್ಲ, ಆಲ್ಮೋಸ್ಟ್ 85-90 ಹತ್ರ ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಇರುತ್ತೆ. ಸೊ ಹಾಗಾಗಿ ನಾವು ಅಂಗಡಿಯಿಂದ ಒಂದು ವೀಟ್ ಫ್ಲೋರ್ ತಂದು ಅದರದ್ದು ಚಪಾತಿ ಮಾಡಿ ತಗೊಳ್ಳೋದ್ರಿಂದ ನಮ್ಮ ಶುಗರ್ ಏನು ಕಮ್ಮಿ ಆಗಬೇಕು ಅಂತಿಲ್ಲ. ಬಟ್ ನಾವು ಪೋರ್ಷನ್ ಕಂಟ್ರೋಲ್ ಮಾಡ್ತೀವಿ. ದಟ್ ಇಸ್ ಅ ಮೇನ್ ಇಂಪಾರ್ಟೆಂಟ್ ಥಿಂಗ್. ಪೋರ್ಷನ್ ಕಂಟ್ರೋಲ್ ಮಾಡ್ತೀವಿ. ಅದರೊಟ್ಟಿಗೆ ಚಪಾತಿ ಮಾಡುವಾಗ ಮೋಸ್ಟ್ ಆಫ್ ದ ಟೈಮ್ಸ್ ನಾವೇನು ಮಾಡ್ತೀವಿ, ಅದಕ್ಕೆ ತುಪ್ಪ ಆ್ಯಡ್ ಮಾಡ್ತೀವಿ. ಸೊ ತುಪ್ಪ ಆ್ಯಡ್ ಮಾಡುವಾಗ ಕೂಡ ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ನಾವು ಪಲ್ಯಗಳು ಜಾಸ್ತಿ ತಿನ್ನುವಾಗ ಆಟೋಮ್ಯಾಟಿಕ್ಲಿ ನಮ್ಮ ಶುಗರ್ ಏನಿದೆ ಕಂಟ್ರೋಲ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಈ ಚಪಾತಿ ಬಿಟ್ಟು ಅದೇ ಥರ ರಾಗಿದು ಮಾಡ್ಬೋದು, ಜೋಳದು ಮಾಡ್ಬೋದು, ಅಕ್ಕಿದು ಮಾಡ್ಬೋದು. ಸೊ ಇದೆಲ್ಲ ಆಲ್ಮೋಸ್ಟ್ ಸಿಮಿಲಿಯರ್, ಇದೇ ಥರನೇ ಕೆಲಸ ಮಾಡುತ್ತೆ. ಬಟ್ ಅಕ್ಕಿ ಅಂತ ಹೇಳಿದ ಕೂಡಲೇ ನಮ್ಮ ಮನಸ್ಸಿಗೆ ಬರುವಂಥ ಐಟಮ್ ಯಾವುದು, ಅನ್ನ. ಸೊ ಬಿಕಾಸ್ ನಾವು ಅಕ್ಕಿದು ಬಾಕಿ ಪ್ರಾಡಕ್ಟ್ಸ್ಗಳೇನಿದೆ, ನಾವು ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಈ ಥರ ಐಟಮ್ಸ್ ಏನಿದೆ ಅದು ನಾವು ಒಂದು ಬ್ರೇಕ್ಫಾಸ್ಟ್ ಆಗಿ ಅಷ್ಟೇ ಕನ್ಸಿಡರ್ ಮಾಡ್ತೀವಿ. ಅದನ್ನು ಮೇನ್ ಕೋರ್ಸ್ ಆಫ್ ಫುಡ್ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಮಧ್ಯಾಹ್ನ ದೋಸೆ ತಿನ್ನೋರು ತುಂಬ ಕಡಿಮೆ, ಬಟ್ ಮಧ್ಯಾಹ್ನ ಚಪಾತಿ ತಿನ್ನೋರು ತುಂಬ ಜಾಸ್ತಿ ಇದ್ದಾರೆ. ರಾತ್ರಿ ಕೂಡ ದೋಸೆ ತಿನ್ನೋರು ಕಡಿಮೆ, ಬಟ್ ರಾತ್ರಿ ಚಪಾತಿ ತಿನ್ನೋರು ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಆ ಕ್ವಾಂಟಿಟಿ ರೆಸ್ಟ್ರಿಕ್ಷನ್ ಆಗಿದ್ದಕ್ಕೆ ಅಷ್ಟೇ ನಮಗೆ ಇದರದ್ದು ಒಂದು ಬೆನಿಫಿಟ್ ಸಿಗ್ತಾ ಇದೆ. ಸೊ ರಿಫೈನ್ಡ್ ಆಗಿರುವಂಥ ಆಟ ಯೂಸ್ ಮಾಡೋದರಿಂದ ನಮ್ಮ ಬ್ಲಡ್ ಶುಗರ್ ಏನು ಕರೆಕ್ಟ್ ಆಗಿ ಕಂಟ್ರೋಲ್ ಆಗಲ್ಲ, ಅದು ಜಾಸ್ತಿನೇ ಆಗ್ತಾ ಹೋಗ್ತದೆ. ಸೊ ಇನ್ಸ್ಟೆಡ್ ಆಫ್ ದಿಸ್ ನಾವು ಏನು ಮಾಡ್ಬೋದು, ಇನ್ನು ನಿಮಗೆ ಅಂದರೆ ಗ್ಲೈಸಿಮಿಕ್ ವ್ಯಾಲ್ಯೂ ಕಡಿಮೆ ಇರುವಂಥ ಆಹಾರವೇ ಬೇಕು ಅಂತ ಆದರೆ ನೀವು ಓಟ್ಸಿಂದ ದೋಸೆ ಮಾಡ್ಬೋದು, ಅಥವಾ ನೀವು ಬಾದಾಮ್ ಫ್ಲೋರ್ ಸಿಗುತ್ತೆ ಅದರಿಂದ ನಾವು ದೋಸೆ ಒಂದು ಚಪಾತಿ ಅಥವಾ ರೋಟಿ ಅಥವಾ ದೋಸೆ ಈ ಥರ ಐಟಮ್ಸ್ ನಾವು ಪ್ರಿಪೇರ್ ಮಾಡ್ಬೋದು. ಅಥವಾ ಬಾರ್ಲಿ ತುಂಬ ಒಳ್ಳೆಯದು, ಅಥವಾ ಲೆಗ್ಯೂಮ್ಸ್ ಏನಿದೆ ನಮ್ಮ ಪಲ್ಸಸಲ್ಲಿ ಏನಿದೆಯಲ್ಲ, ಲೈಕ್ ಕಾಳುಗಳು, ಗ್ರೀನ್ ಗ್ರಾಮ್, ಈ ಥರ ಐಟಮ್ಸಿಂದ ಕೂಡ ನಾವು ರೋಟಿ ಅಥವಾ ದೋಸೆ ಆ ಥರ ಏನಾದರೂ ಐಟಮ್ ಮಾಡಿದಾಗ ಈ ಚಪಾತಿ ತಿನ್ನೋದ್ರಿಂದ ನಿಮಗೆ ಎಷ್ಟು ಬೆನಿಫಿಟ್ ಸಿಗುತ್ತೋ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಅದರಲ್ಲಿರುವಂಥ ಪ್ರೋಟೀನ್ ಕಂಟೆಂಟ್ ಕೂಡ ಇದಕ್ಕಿಂತ ಜಾಸ್ತಿ ಇರುತ್ತೆ. ನಮಗೆ ಗೊತ್ತು ಕಾಳುಗಳಲ್ಲಿ ಆಲ್ಮೋಸ್ಟ್ 100 ಗ್ರಾಮಲ್ಲಿ 32 ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ. ಬಟ್ ವರಾಸ್ ಇನ್ ದ ವೀಟಲ್ಲಿ ನಾವು ನೋಡಿದರೆ 100 ಗ್ರಾಮಲ್ಲಿ ಬರೀ 10 ಗ್ರಾಮ್ ಪ್ರೋಟೀನ್ ಅಷ್ಟೇ ಸಿಗುತ್ತೆ. ಸೊ ಹಾಗಾಗಿ ಈ ಥರ ಐಟಮಿಂದ ನಮಗೆ ಈ ಗೋಧಿಯನ್ನು ರೀಪ್ಲೇಸ್ ಮಾಡಲಿಕ್ಕೆ ಆದರೆ ಇನ್ನೂ ಜಾಸ್ತಿ ಬೆನಿಫಿಟ್ಗಳು ಸಿಗುತ್ತೆ. ಇನ್ನೊಂದು ನಮ್ಮ ಬ್ಲಡ್ ಶುಗರ್ ಜಾಸ್ತಿ ಆಗಲಿಕ್ಕೆ ಇರುವಂಥ ಮೇನ್ ರೀಸನ್ ಏನು ಅಂತ ಕೇಳಿದರೆ ನಮ್ಮ ಹೊಟ್ಟೆಯಲ್ಲಿ ಆಗುವಂಥ ಇನ್ಫ್ಲಮೇಷನ್. ಸೊ ಅದು ಆ್ಯಕ್ಚುಲಿ ನೀವು ಎಷ್ಟೋ ಜನರಿಗೆ ನಾವು ಈಗ ನೋಡ್ತೀವಿ ರೆಗ್ಯುಲರ್ ನಮ್ಮ ಪ್ರಾಕ್ಟೀಸಲ್ಲಿ ಹೊಟ್ಟೆ ಸಮಸ್ಯೆಯಿಂದ ಎಷ್ಟೋ ಜನ ಬರ್ತಾರೆ. ಸೊ ಅವರಿಗೆಲ್ಲ ನಾವು ಕೇಳುವಾಗ ಅದು ಮೇ ಬಿ ಮೋಷನ್ ಸಮಸ್ಯೆ ಇರ್ಬೋದು, ಅಸಿಡಿಟಿ ಸಮಸ್ಯೆ ಇರ್ಬೋದು, ಹೊಟ್ಟೆಯಲ್ಲಿ ಉಬ್ಬರ ಬರೋದು ಅಂದರೆ ಗ್ಯಾಸ್ ತುಂಬುವಂಥ ಸಮಸ್ಯೆ ಇರ್ಬೋದು, ಗ್ಯಾಸ್ಟ್ರೈಟಿಸ್ ಈ ಥರ ಸಮಸ್ಯೆಗಳು ಇರ್ಬೋದು. ಸೊ ಅವರಿಗೆಲ್ಲ ನಾವು ಕೇಳುವಾಗ ಅವರಿಗೆಲ್ಲ ತೊಂದರೆ ಕೊಡುವಂಥ ಒಂದು ಫುಡ್ ಐಟಮ್ ಯಾವುದು ಅಂತ ಕೇಳಿದರೆ ಗೋಧಿ. ಸೊ ಚಪಾತಿ ಈ ಥರ ಐಟಮ್ ತಿಂದರೆ ಅವರು ಪದೇ ಪದೇ ಮೋಷನಿಗೆ ಹೋಗಬೇಕು ಅಂತ ಅವರಿಗೆ ಅನಿಸುತ್ತೆ. ಕೆಲವರಿಗೆ ಕಾನ್ಸ್ಟಿಪೇಷನ್ ಆದರೆ ಕಾನ್ಸ್ಟಿಪೇಷನ್ ಜಾಸ್ತಿ ಆಗುತ್ತೆ, ಕೆಲವರಿಗೆ ಹೊಟ್ಟೆಯಲ್ಲಿ ತುಂಬ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ, ಈ ಥರ ಸಮಸ್ಯೆಗಳು ಕಂಡು ಬರುತ್ತೆ. ಸೊ ಅದರ ಅರ್ಥ ಏನು, ಈ ಚಪಾತಿಯಲ್ಲಿ ಅಥವಾ ಗೋಧಿಯಲ್ಲಿ ಇರುವಂಥ ಗ್ಲೂಟೆನ್ ಏನಿದೆ, ಸೊ ಆ ಗ್ಲೂಟೆನ್ ಕ್ಯಾನ್ ಇರಿಟೇಟ್ ಅವರ್ ಗಟ್ ಆ್ಯಕ್ಚುಲಿ. ಅಂದರೆ ನಮ್ಮ ಗಟ್ಟಲ್ಲಿ ಇನ್ಫ್ಲಮೇಷನ್ ಏನಿದೆ ಅದು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಎಲ್ಲರಿಗೂ ಆಗಬೇಕು ಅಂತಿಲ್ಲ, ಹಾಗಿದ್ರೆ ಎಲ್ಲರಿಗೂ ಆಗೋದಾದ್ರೆ ನಾರ್ತ್ ಇಂಡಿಯನ್ಸ್ಗೆಲ್ಲ ಆಗಲೇಬೇಕಿತ್ತು. ಬಟ್ ಕೆಲವರಿಗೆ ಏನಾಗುತ್ತೆ, ಅದು ಆ ಇನ್ಫ್ಲಮೇಷನ್ ಜಾಸ್ತಿ
ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ನಮ್ಮ ಗಟ್ಟದ ಪರ್ಮಿಯಬಿಲಿಟಿ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಎಷ್ಟೋ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಬರುವಂಥ, ನಾವು ಹೇಳ್ತೀವಿ ಎಷ್ಟೋ ಕಾಯಿಲೆಗಳಿಗೆ ಈಗ ಕಾಣುವಂಥ ಎಷ್ಟೋ ಲೈಕ್ ಆಟೋ ಇಮ್ಯೂನ್ ಡಿಸೀಸಸ್ಸು, ಈ ಥರ ಸ್ಕಿನ್ ಸಮಸ್ಯೆಗಳು ಅಥವಾ ಲೈಕ್ ರೆಸ್ಪಿರೇಟರಿ ಇಶ್ಯೂಸು, ಈ ಥರ ಎಷ್ಟೋ ಕಾಯಿಲೆಗಳಿಗೆ ಮೇನ್ ಕಾರಣ ಏನು ಅಂತ ಕೇಳಿದ್ರೆ ಲೀಕಿ ಗಟ್ ಸಿಂಡ್ರಮ್ ಅಂತ ಹೇಳ್ತೀವಿ. ಸೊ ಯಾರಿಗೆ ಅವ್ರದ್ದು ಗಟ್ ಅಷ್ಟೊಂದು ಚೆನ್ನಾಗಿಲ್ವೋ ಅವ್ರಿಗೆ ಗೋಧಿ ತಗೊಂಡಾಗ ಈ ಸಮಸ್ಯೆಗಳೇನಿದೆ ಅದು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ನಮ್ಮ ಗಟ್ಟಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಅದು ನಮ್ಮ ಎಲ್ಲದರನ್ನೂ ಎಫೆಕ್ಟ್ ಮಾಡುತ್ತೆ. ನಮ್ಮ ಸ್ಟ್ರೆಸ್ ಲೆವೆಲ್ನ ಎಫೆಕ್ಟ್ ಮಾಡುತ್ತೆ, ನಮ್ಮ ನಿದ್ರೆಯನ್ನು ಎಫೆಕ್ಟ್ ಮಾಡುತ್ತೆ, ನಮ್ಮ ಮೂಡ್ ಚೇಂಜಸ್ಗೆ ಕಾರಣ ಆಗುತ್ತೆ, ನಮಗೆ ಒಂದು ಬ್ರೈನ್ ಫಾಗ್ ಆಗುವಂಥ ಸಾಧ್ಯತೆ ಇದೆ. ಈ ಥರ ಎಷ್ಟೋ ಸಮಸ್ಯೆಗಳಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇದೆಲ್ಲ ದಿಸ್ ಆಲ್ ವಿಲ್ ಲೀಡ್ ಟು ಇನ್ಕ್ರೀಸ್ ಇನ್ ಶುಗರ್ ಆ್ಯಕ್ಚುಲಿ. ಸೊ ಶುಗರ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಚಪಾತಿಯಲ್ಲಿ ಅಥವಾ ಈ ಗೋಧಿಯಲ್ಲಿ ಶುಗರನ್ನು ಕಂಟ್ರೋಲ್ ಮಾಡುವಂಥ ಯಾವುದೇ ಐಟಮ್ಸು ಇಲ್ಲ. ಸೊ ಚಪಾತಿ ಡಾಕ್ಟರ್ಸ್ ಯಾಕೆ ಅನ್ನ ಬಿಟ್ಟು ಚಪಾತಿ ತಗೊಳ್ಳಿ ಅಂತ ಹೇಳೋದು ಅಂದರೆ ಓನ್ಲಿ ಫಾರ್ ದಟ್ ಕೌಂಟ್ ಆ್ಯಕ್ಚುಲಿ, ಆ ಪೋರ್ಷನ್ ಒಂದು ಕಂಟ್ರೋಲ್ ಆಗಲಿ, ಮತ್ತು ಚಪಾತಿ ತಿನ್ನುವಾಗ ನಾವು ಜಾಸ್ತಿ ವೆಜಿಟೇಬಲ್ಸನ್ನು ಕನ್ಸ್ಯೂಮ್ ಮಾಡ್ತೀವಿ ಅಂತ ಒಂದೇ ಕಾರಣಕ್ಕೆ ನಮ್ಮ ಡಾಕ್ಟರ್ಸ್ ಏನು ಹೇಳ್ತಾರೆ, ನೀವು ಇದು ಬಿಟ್ಟು ಚಪಾತಿ ತಗೊಳ್ಳಿ ಅಂತ ಹೇಳ್ತಾರೆ. ಬಟ್ ಈಗ ನಮ್ಗೆ ಅದಕ್ಕೆ ಎಷ್ಟೋ ರೀಪ್ಲೇಸ್ಮೆಂಟ್ಸು ಬಂದಿದೆ. ಆ್ಯಂಡ್ ಡಯಾಬಿಟಿಸ್ ಇದ್ದವರಲ್ಲಿ ಯೂಶಲಿ ಕಾಣುವಂಥ ಒಂದು ಸಮಸ್ಯೆ ಏನಂದರೆ ಆಫ್ಟರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್, ಅಂದರೆ ಮೇ ಬಿ ಒಂದು ಡಯಾಬಿಟಿಸ್ ಸ್ಟಾರ್ಟ್ ಆಗಿ ಮೇ ಬಿ ಒಂದು 5-6 ವರ್ಷ ಎಲ್ಲ ಆದಮೇಲೆ ಅವರಿಗೆ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಸ್ಟಾರ್ಟ್ ಆಗುತ್ತೆ. ಡಯಾಬಿಟಿಕ್ ಕಾಂಪ್ಲಿಕೇಶನ್ಸಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವರಿಗೆ ಅನಿಸುವಂಥ ಒಂದು ಸಮಸ್ಯೆ ಏನು ಅಂತ ಕೇಳಿದ್ರೆ ಪಾದದಲ್ಲಿ ಉರಿ ಸ್ಟಾರ್ಟ್ ಆಗುತ್ತೆ. ಸೊ ಪಾದದಲ್ಲಿ ಉರಿ ಬಂದ ಕೂಡಲೇ ನಮಗೆ ಗೊತ್ತು ಅದು ಡಯಾಬಿಟಿಕ್ ನ್ಯೂರೋಪತಿ ಅಂತ ಒಂದು ಕಂಡೀಷನ್. ಸೊ ನಮ್ಮ ನರಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂತ ಇದ್ದರೆ ನಾವು ತಗೊಂಡಿರುವಂಥ ಆಹಾರದಲ್ಲಿ ಒಳ್ಳೆ ಅಂದರೆ ನಮ್ಮ ನರಗಳು ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಬೇಕಾಗಿರುವಂಥ ಎಷ್ಟೋ ಪೌಷ್ಟಿಕಾಂಶಗಳು ಇರಬೇಕು. ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿರುವಂಥ ಒಂದು ಐಟಮ್ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಟಮಿನ್ B12. ನೀವು ಯಾವುದೇ ಡಾಕ್ಟರ್ ಹತ್ರ ಪಾದ ಉರಿ ಅಂತ ಹೇಳಿ ಹೋದರೆ ಅವರು ಫಸ್ಟ್ ಪ್ರಿಸ್ಕ್ರೈಬ್ ಮಾಡುವ ಫುಡ್ ಮೆಡಿಸಿನ್ ಯಾವುದು ಅಂದರೆ ವಿಟಮಿನ್ B12 ಸಪ್ಲಿಮೆಂಟ್ಸನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಬಟ್ ಯಾವಾಗ ನೀವು ಈ ಗ್ಲೂಟಿನ್ ಇರುವಂಥ ಆಹಾರ ತಗೊಳ್ತಿರೋ ಅದು ನಮ್ಮ ವಿಟಮಿನ್ B12 ಅಬ್ಸಾರ್ಪ್ಷನಿಗೂ ಕೂಡ ಸಮಸ್ಯೆ ಕೊಡುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ರೆಗ್ಯುಲರ್ಲಿ ಚಪಾತಿ ತಿನ್ನೋವರಲ್ಲಿ ಈ ಡಯಾಬಿಟಿಕ್ ನ್ಯೂರೋಪತಿ ಈ ಥರ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ. ಆ್ಯಂಡ್ ನಾನು ಫಸ್ಟ್ ಹೇಳಿದ್ದೇನೆ, ನಮಗೆ ಚಪಾತಿ ವೀಟ್ ರೆಗ್ಯುಲರ್ ಆಗಿ ತಗೊಂಡಾಗ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಅದು ಬೇರೆ ಬೇರೆ ಸಮಸ್ಯೆಗಳಿಗೂ ಕೂಡ ಕಾರಣ ಆಗ್ಬೋದು. ಸೊ ಹಾಗಾಗಿ ನಾವು ಏನು ಮಾಡಬೇಕು, ನಿಮಗೆ ಗೋಧಿನೇ ತಗೋಬೇಕು ಅಂತ ಏನಿಲ್ಲ, ಗೋಧಿ ಕೆಟ್ಟದು ಅಂತಲ್ಲ ನಾನು ಹೇಳ್ತಾ ಇರೋದು, ಬಟ್ ಅಟ್ ದ ಸೇಮ್ ಟೈಮ್ ಗೋಧಿಯಿಂದ ಅಷ್ಟೊಂದು ನಮಗೆ ಬೆನಿಫಿಟ್ ಇಲ್ಲ. ಅದಕ್ಕಿಂತ ಎಷ್ಟೋ ಒಳ್ಳೆ ಆಹಾರಗಳಿದೆ, ಅಂದರೆ ರಾಗಿ, ಜೋಳ, ಅನ್ನ ಇದೆಲ್ಲ ಏನಿದೆ ಅದರಲ್ಲಿ ಒಂದು ಅಷ್ಟೊಂದು ಗ್ಲೂಟಿನ್ ಇಲ್ಲ, ನಮಗೆ ಅದು ಅಷ್ಟೊಂದು ಇರಿಟೇಷನ್ ಕೂಡ ಆಗೋದಿಲ್ಲ. ಸೊ ಈ ಗೋಧಿ ಏನಿದೆ ಅದು ವರ್ಲ್ಡ್ ವೈಡ್ ಆಗಿರುವಂಥ ಒಂದು ಐಟಮ್ ಅಲ್ವಾ. ನಮ್ಮ ಗೋಧಿ ನಾವು ಅನ್ನ ನೋಡಿದರೆ ಮೇನ್ಲಿ ನಮ್ಮ ಇಂಡಿಯನ್ಸೇ ಜಾಸ್ತಿ ಅನ್ನ ಯೂಸ್ ಮಾಡ್ತಾರೆ, ಬೇರೆ ಕಡೆನೂ ಯೂಸ್ ಮಾಡ್ತಾರೆ ಇಲ್ಲ ಅಂತಲ್ಲ, ಬಟ್ ವರಸ್ ವೀಟ್ ನಾವು ನೋಡಿದರೆ ಎಲ್ಲ ಕಡೆ ಜಾಸ್ತಿ ಅದು ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಅದರಲ್ಲಿ ಏನು ಮಾಡ್ತಾರೆ, ಅದರದ್ದು ಲೈಕ್ ಹೊಸ ಹೊಸ ಕನ್ಸೆಪ್ಟ್ಗಳು ಬರ್ತಾ ಇರ್ತದೆ, ಏನೇನೋ ಪ್ರಾಸೆಸಸ್ ನಡೀತಾ ಇರ್ತದೆ, ಅದರದ್ದು ರಿಫೈನ್ಡ್ ಆಗುತ್ತೆ, ಡಿಫ್ರೆಂಟ್ ಐಟಮ್ಸ್ ಆಗುತ್ತೆ. ಈಗ ನೀವು ನೋಡಿದ್ರೆ ಗ್ಲೂಟೆನ್ ಫ್ರೀ ವೀಟ್ ಅಂತ ಬರುತ್ತೆ. ಸೊ ಈ ಥರ ಎಷ್ಟೋ ನಿಮಗೆ ಅಡ್ವಾನ್ಸ್ಡ್ ಆಗಿ ಕಾಣಿಸುತ್ತೆ, ಆ್ಯಂಡ್ ಅದು ವರ್ಲ್ಡ್ ವೈಡ್ ಆಗಿದ್ದಕ್ಕೆ ಜನ ಕೂಡ ಅದನ್ನು ಜಾಸ್ತಿ ಆಕ್ಸೆಪ್ಟ್ ಮಾಡ್ತಾರೆ. ಬಟ್ ನಾವು ಆ್ಯಕ್ಚುಲಿ ಸೈಂಟಿಫಿಕ್ ಆಗಿ ನೋಡಿದರೆ ಈ ಗೋಧಿ ಐಟಮ್ಸ್ ತಗೊಳ್ಳೋದ್ರಿಂದ ಡಯಾಬಿಟಿಸ್ ಇದ್ದವರಿಗೆ ಯಾವುದೇ ಥರದ್ದು ಹೆಲ್ತ್ ಬೆನಿಫಿಟ್ ಅಂತೂ ಪಕ್ಕ ಇಲ್ಲ. ಬಟ್ ಅದು ನಾವು ತಿನ್ನುವ ರೀತಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ರೈಸ್ ಪ್ರಿಪೇರ್ ಮಾಡುವಾಗಲೇ ನಾನು ಫಸ್ಟ್ ಕೆಲವು ವೀಡಿಯೋನ ಮಾಡಿದ್ದೇನೆ ಅದರ ಬಗ್ಗೆ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಪ್ರಿಪೇರ್ ಮಾಡಿದರೆ ನಮಗೆ ರೈಸಿಂದು ಕೂಡ ಗ್ಲೈಸಿಮಿಕ್ ವ್ಯಾಲ್ಯೂ ಏನಿದೆ ಅದು ಕಡಿಮೆ ಮಾಡಲಿಕ್ಕಾಗುತ್ತೆ. ಈಗ ನೀವು ಅನ್ನ ತಿನ್ನುವಾಗ ಅನ್ಪಾಲಿಶ್ಡ್ ಆಗಿರುವಂಥ ರೈಸ್ ಯೂಸ್ ಮಾಡಿದ್ರೆ ಗೋಧಿ ತಿಂದರೆ ಎಷ್ಟು ಬೆನಿಫಿಟ್ ಸಿಗುತ್ತೋ ಅದಕ್ಕಿಂತ ಜಾಸ್ತಿ ಬೆನಿಫಿಟ್ ನಮಗೆ ಸಿಗುತ್ತೆ. ಸೊ ಯಾವಾಗಲೂ ನಾವು ಈವನ್ ಓಕೆ ನಿಮಗೆ ಗೋಧಿ ಇಷ್ಟ, ಸೊ ಗೋಧಿನೇ ತಗೋಬೇಕು ಅಂತ ಇದ್ದಾಗ ನಾವು ಏನು ಮಾಡಬೇಕು, ಹೋಲ್ ಗ್ರೇನನ್ನು ಪ್ರಿಫರ್ ಮಾಡಬೇಕು, ಹೋಲ್ ವೀಟ್ ಏನಿದೆ ಅದನ್ನು ಪ್ರಿಫರ್ ಮಾಡಬೇಕು. ಅದು ಜಾಸ್ತಿ ತಗೊಂಡ್ರೆ ಓಕೆ ನಮ್ಮ ಬ್ಲಡ್ ಶುಗರ್ ಏನಿದೆ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು, ಯಾಕೆಂದರೆ ಅದರಲ್ಲಿ ನಾರಿನಾಂಶ ಜಾಸ್ತಿ ಇದೆ. ಬಟ್ ಅದಕ್ಕಿಂತನೂ ನಾರಿನಾಂಶ ಜಾಸ್ತಿ ಇರುವಂಥ ಎಷ್ಟೋ ಐಟಮ್ಸ್ ಇದೆ, ಅದು ನೀವು ಯೂಸ್ ಮಾಡ್ಬೋದು, ಜೋಳ ಇರ್ಬೋದು, ರಾಗಿ ಇರ್ಬೋದು, ಅದರಲ್ಲಿ ಕೂಡ ಚೆನ್ನಾಗಿ ನಾರಿನಾಂಶ ಜಾಸ್ತಿ ಇರುತ್ತೆ. ಆ್ಯಂಡ್ ನಾವು ಸಿಂಪಲಾಗಿ ಏನು ಮಾಡಲಿಕ್ಕಾಗುತ್ತೆ, ನಮಗೆ ಯಾವುದೇ ಫುಡ್ ತಗೊಳ್ಳುವಾಗ ನೀವು ಅನ್ನ ತಗೊಳ್ತೀರಾ ಅದರೊಟ್ಟಿಗೆ ಸ್ವಲ್ಪ ಸೊಲ್ಯುಬಲ್ ಫೈಬರ್ ಜಾಸ್ತಿ ಇರುವಂಥ ಆಹಾರಗಳನ್ನು ಸೇವಿಸಿ, ಅದರೊಟ್ಟಿಗೆ ಮೆಂತೆ ಕಾಳುಗಳನ್ನು ನೀವು ಸೇವಿಸಿ, ಪಲ್ಯಗಳನ್ನು ಜಾಸ್ತಿ ಯೂಸ್ ಮಾಡಿ, ನಿಮಗೆ ಸೇಮ್ ರಿಸಲ್ಟ್ ಸಿಗುತ್ತೆ. ಬಟ್ ಪೋರ್ಷನ್ ಕಂಟ್ರೋಲ್ ಮಾಡಬೇಕು. ನಾವು ಒಂದು ಹೊತ್ತು ನಾವು ಆಹಾರ ತಗೊಳ್ಳುವಾಗ ಅರೌಂಡ್ 100 to 150 ಗ್ರಾಮ್ಸ್ ಆಫ್ ರೈಸ್ ನೀವು ತಗೊಂಡು ನೋಡಿ, ನಿಮ್ಮ ಶುಗರ್ ಯಾವತ್ತೂ ಕೂಡ ಹೆಚ್ಚಾಗೋದಿಲ್ಲ. ಈಗ ಚಪಾತಿ ತಿನ್ನುವಾಗ ಕೆಲವರು ಏನು ಮಾಡ್ತಾರೆ, ಓಕೆ ಚಪಾತಿ ಡ್ರೈ ಚಪಾತಿ ತಿಂದರೆ ತುಂಬ ಒಳ್ಳೆಯದು, ಡ್ರೈ ಆಗಿ ತಗೊಂಡಾಗ ಏನಾಗುತ್ತೆ ಅದರಲ್ಲಿ ಕ್ಯಾಲರಿನೂ ಕಡಿಮೆ ಆಗುತ್ತೆ, ಆ್ಯಂಡ್ ಅದರಿಂದ ನಮ್ಮ ಶುಗರ್ ಇನ್ನೂ ಕಂಟ್ರೋಲ್ ಆಗ್ಬೋದು, ನಮ್ಮ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗಲ್ಲ ಅಂತ ಅಂದ್ಕೊಳ್ತಾರೆ. ಬಟ್ ಹಾಗಲ್ಲ ಆ್ಯಕ್ಚುಲಿ. ನೀವು ಗೋಧಿ ಐಟಮ್ಸ್ ಚಪಾತಿ ತಿನ್ನುವಾಗ ಅಥವಾ ರೋಟಿ ತಿನ್ನುವಾಗ ಅಥವಾ ಏನೇ ಐಟಮ್ ತಿನ್ನುವಾಗ ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಹಾಕಿದಾಗ ಏನಾಗುತ್ತೆ, ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಕಡಿಮೆ ಆಗುತ್ತೆ, ನಮ್ಮ ಬಾಡಿಯಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಏನಿದೆ ಅದು ಜಾಸ್ತಿ ಆಗುತ್ತೆ, ಆ್ಯಂಡ್ ಈ ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಕೂಡ ಪ್ರಿವೆಂಟ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕೆಂದ್ರೆ ನಮ್ಗೆ ಗೊತ್ತು ಒಳ್ಳೆ ಫ್ಯಾಟ್ ಇರುವಂಥ ಆಹಾರ ತಗೊಂಡ್ರೆ ಮಾತ್ರ ನಮ್ಮ ನರಗಳ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಈ ವೀಟ್ ತಗೊಂಡಾಗ ಅದು ತಿಂದಮೇಲೆ ಕೂಡ ನಮ್ಮ ಪೋಸ್ಟ್ ಪ್ರ್ಯಾಂಟಲ್ ಶುಗರ್ ಏನಿದೆ ಅದು ತುಂಬ ಜಾಸ್ತಿನೇ ಆಗುತ್ತೆ. ಅದು ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ವೀಟ್ ಡೈಜೆಸ್ಟ್ ಆದಮೇಲೆ ಯೂಶ್ವಲಿ ನಾವು ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಸೊ ಅಡ್ವಾನ್ಸ್ಡ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್ ಏನಿದೆ ಅದು ಜಾಸ್ತಿನೇ ಇರುತ್ತೆ ವೀಟ್ ತಗೊಂಡಾಗ. ಸೊ ಹಾಗಾಗಿ ನಮ್ಮ ಬಾಡಿಯಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಕೂಡ ವೀಟಲ್ಲಿದೆ. ಈಗ ಗೋಧಿ ರೆಗ್ಯುಲರ್ಲಿ ತಗೊಳ್ಳೋವರಿಗೆ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಬರಲ್ಲ
ಅಂತಲ್ಲ, ಬೇಗನೆ ಬರ್ಬೋದು. ಎಷ್ಟೋ ಜನರಲ್ಲಿ ನೀವು ನೋಡ್ತೀರಾ, ನಮಗೆ ಫ್ರೋಸನ್ ಶೋಲ್ಡರ್ ಸಮಸ್ಯೆ ಆಗುತ್ತೆ, ಅಂದರೆ ಶೋಲ್ಡರ್ ಪೇನ್ ಸ್ಟಾರ್ಟ್ ಆಗುತ್ತೆ ಡಯಾಬಿಟಿಸ್ ಇದ್ದಾಗ. ಸೊ ಆ ಥರ ಕಾಂಪ್ಲಿಕೇಶನ್ಸ್ ಇರ್ಬೋದು, ಅಥವಾ ನರಗಳದ್ದು ಇರಿಟೇಷನ್ ಇರ್ಬೋದು. ಸೊ ಇದಕ್ಕೆಲ್ಲ ಗೋಧಿ ಇಸ್ ನೆವರ್ ಎ ರೆಮಿಡಿ. ಅಂದರೆ ನಾವು ಚಪಾತಿ ತಿನ್ನೋದ್ರಿಂದ ನಮ್ಮ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಬಾಕಿ ಇರೋ ಐಟಮ್ಸ್ಗೆ ನಾವು ಕಂಪೇರ್ ಮಾಡಿ ನೋಡಿದ್ರೆ, ಅದು ಅಕ್ಕಿ ಇರ್ಬೋದು, ಜೋಳ ಇರ್ಬೋದು, ರಾಗಿ ಇರ್ಬೋದು, ಬಾರ್ಲಿ ಇರ್ಬೋದು, ಅಥವಾ ಮಿಲ್ಲೆಟ್ಸ್ ಇರ್ಬೋದು, ಅದಕ್ಕೆ ನಾವು ಕಂಪೇರ್ ಮಾಡಿ ನೋಡಿದ್ರೆ ಇದರಿಂದ ಕಾಂಪ್ಲಿಕೇಶನ್ ಬರುವಂಥ ಸಾಧ್ಯತೆಗಳೇನಿದೆ ಕಂಪ್ಯಾರಿಟಿವ್ಲಿ ಜಾಸ್ತಿನೇ ಇದೆ. ಸೊ ನನ್ನ ಅಡ್ವೈಸ್ ಪ್ರಕಾರ ನೀವು ನೋಡೋದಾದರೆ ಆ್ಯಕ್ಚುಲಿ ದಿ ಬೆಸ್ಟ್ ಅಂತ ಹೇಳಿದರೆ, ನಾವು ಏನೇ ನಿಮ್ಮ ಸ್ಟೇಪಲ್ ಫುಡ್ ಏನಿದೆ, ಈಗ ಅದು ಅಕ್ಕಿ ಇರ್ಬೋದು, ಜೋಳ ಇರ್ಬೋದು, ರಾಗಿ ಇರ್ಬೋದು, ಅಥವಾ ಮಿಲ್ಲೆಟ್ಸ್ ಇರ್ಬೋದು, ಬಟ್ ಯಾವುದೇ ತಗೊಂಡ್ರೂ ಕೂಡ ಪೋರ್ಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಂದರೆ ಎಷ್ಟು ತಿಂತೀರಾ, 2 ಅಂದರೆ ಆ 2 ಇರಬೇಕು, ಆ ಕ್ವಾಂಟಿಟಿಯನ್ನು ನೀವು ಡಿಫೈನ್ ಮಾಡಬೇಕು. ಆ್ಯಂಡ್ ಅದರೊಟ್ಟಿಗೆ ಒಳ್ಳೆ ಕೊಬ್ಬಿರುವಂಥ ಆಹಾರಗಳನ್ನು ನಾವು ಮಿಕ್ಸ್ ಮಾಡಿ ತಗೊಳ್ಳಿಕ್ಕೆ ಕಲಿಬೇಕು. ಅದರೊಟ್ಟಿಗೆ ಒಳ್ಳೆ ಸೊಲ್ಯುಬಲ್ ಫೈಬರ್ ಇರುವಂಥ ಆಹಾರಗಳನ್ನು ನಾವು ಮಿಕ್ಸ್ ಮಾಡಿ ತಗೊಂಡ್ರೆ ನಮಗೆ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಆಗೋದೇ ಇಲ್ಲ. ಈಗ ಎಷ್ಟೋ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ, ಅವರು ರೈಸ್ ಏನು ಕಂಪ್ಲೀಟ್ಲಿ ಬಿಡಲಿಲ್ಲ, ಅವರು ಅನ್ನನೇ ಊಟ ಮಾಡ್ತಾರೆ. ಬಟ್ ಯಾವಾಗಲೂ ಅವ್ರ ಹತ್ರ ಕೇಳುವಾಗ ನಾನು ಸ್ವಲ್ಪ ಅಷ್ಟೇ ತಿನ್ನೋದು, ನನಗೆ ಜಾಸ್ತಿ ತಿಂದು ರೂಢಿ ಇಲ್ಲ ಅಂತ ಹೇಳ್ತಾರೆ. ಅವರು ಪಲ್ಯಗಳು ಜಾಸ್ತಿ ಹಾಕ್ಸ್ಕೊಳ್ತಾರೆ, ಸ್ವಲ್ಪ ಅಷ್ಟೇ ಅನ್ನ ಊಟ ಮಾಡ್ತಾರೆ. ಸೊ ಹಾಗಾಗಿ ಅವರಿಗೆ ಏನೂ ಸಮಸ್ಯೆಗಳಿಲ್ಲ. ಅದರೊಟ್ಟಿಗೆ ಮೊಸರು ಚೆನ್ನಾಗಿ ತಗೊಳ್ತಾರೆ. ಮೊಸರು ಚೆನ್ನಾಗಿ ತಗೊಂಡಾಗ ಏನಾಗುತ್ತೆ, ಅದರಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳೇನಿದೆ ನಮ್ಮ ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ. ಗಟ್ ಹೆಲ್ತ್ ಇಂಪ್ರೂವ್ ಆದರೆ ಮಾತ್ರ ನಮ್ಮ ಸ್ಟ್ರೆಸ್ ಲೆವೆಲ್ ಕಂಟ್ರೋಲ್ ಆಗುತ್ತೆ, ನಮಗೆ ನಿದ್ರೆ ಚೆನ್ನಾಗಿ ಬರುತ್ತೆ, ನಮಗೆ ನಮ್ಮ ಮೂಡ್ ವೇರಿಯೇಷನ್ಸ್ ಇರಲ್ಲ, ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಡಯಾಬಿಟಿಸ್ದು ಕಾಂಪ್ಲಿಕೇಶನ್ಸ್ ಕೂಡ ನಮಗೆ ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಮೇನ್ಲಿ ನಾವು ಏನು ಮಾಡಬೇಕು, ಡಯಾಬಿಟಿಸ್ ಸಮಸ್ಯೆ ಇದ್ದವರಾದರೆ ಮೇನ್ ಒಂದು ನಮ್ಮ ವೆಯ್ಟ್ ರಿಡಕ್ಷನ್ಗೆ ನಾವು ಪ್ಲಾನ್ ಮಾಡಬೇಕು. ಸೊ ಎಷ್ಟೋ ಜನರಿಗೆ ವೆಯ್ಟ್ ರಿಡಕ್ಷನ್ಗೆ ಡಯಟಿಂಗ್ ಅಂತ ಹೇಳೋದು ಕೂಡ ಈ ಚಪಾತಿ ತಿನ್ನೋದು ಒಂದು ರೂಢಿಯಾಗಿಬಿಟ್ಟಿದೆ. ಸೊ ಅದು ಆ ಥರ ಮಾಡೋದ್ರಿಂದ ಏನೂ ಬೆನಿಫಿಟ್ ನಿಮಗೆ ಸಿಗಲ್ಲ. ವೆಯ್ಟ್ ರಿಡಕ್ಷನ್ ನೀವು ಮಾಡಬೇಕಾ, ಓನ್ಲಿ ಹೆಲ್ತಿ ಫ್ಯಾಟ್ ಇರುವಂಥ ಆಹಾರಗಳು ನೀವು ತಗೋಬೇಕು. ಕೀಟೋ ಡಯಟ್ ಅಂತ ಏನು ನಾವು ಹೇಳ್ತೀವಲ್ಲ ಅದನ್ನು ಫಾಲೋ ಮಾಡಬೇಕು. ಸೊ ಇನಿಷಿಯಲಿ ನಿಮಗೆ ಸಕ್ಕರೆ ಕಾಯಿಲೆ ಇದೆ, ನಿಮ್ಮ ತುಂಬ ಹೆಫ್ಟಿ ಇದ್ದೀರಾ, ದೊಡ್ಡ ಹೊಟ್ಟೆ ಇದೆ ನಿಮಗೆ ಅಂತ ಆದರೆ ನೀವು ಫಸ್ಟ್ ಏನು ಮಾಡಬೇಕು, ಆ ವೆಯ್ಟನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ನೀವು ರೆಗ್ಯುಲರ್ ಆಗಿ ಮಾಡಬೇಕು. ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಿ, ಅದು ತುಂಬ ಒಳ್ಳೆಯದು. ಎಕ್ಸಸೈಸ್ ಇಸ್ ದ ಓನ್ಲಿ ಫಿಸಿಯೋಲಾಜಿಕಲ್ ಕಂಡೀಷನ್ ಎಲ್ಲಿ ನಮಗೆ ಇನ್ಸುಲಿನ್ ಇಲ್ಲದೆ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಅಂದರೆ ವ್ಯಾಯಾಮ ಮಾಡಿದಾಗ ಮಾತ್ರ ಇನ್ಸುಲಿನ್ ಬೇಡ ನಮ್ಮ ಜೀವಕೋಶಗಳೇನಿದೆ ಅದು ಶುಗರ್ನ ಡೈರೆಕ್ಟ್ಲಿ ತಗೊಳ್ಳುತ್ತೆ. ಆ್ಯಂಡ್ ವ್ಯಾಯಾಮ ಮಾಡಿದಾಗ ಏನಾಗುತ್ತೆ, ನಮ್ಮ ಮಸಿಲ್ ಬಲ್ಕ್ ಇಂಪ್ರೂವ್ ಆಗುತ್ತೆ. ಸೊ ಮಸಿಲ್ಸ್ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ನಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್. ನಾನು ಎಷ್ಟೋ ಸಲ ವೀಡಿಯೋಸಲ್ಲಿ ಹೇಳಿದ್ದೇನೆ, ಡಯಾಬಿಟಿಸ್ ಪೇಷಂಟ್ಸ್ ಏನಿದ್ದಾರೆ ಅವರಿಗೆ ವಾಕಿಂಗ್ಗಿಂತನೂ ಒಳ್ಳೆ ವ್ಯಾಯಾಮ ಯಾವುದು ಅಂತ ಕೇಳಿದ್ರೆ ರೆಸಿಸ್ಟೆಡ್ ಎಕ್ಸಸೈಸ್. ಅಂದರೆ ನಾವು ಸಣ್ಣ ವೆಯ್ಟ್ ತಗೊಂಡು ಎಕ್ಸಸೈಸ್ ಮಾಡಿದಾಗ ನಮ್ಮ ಮಸಿಲ್ ಗ್ರೋತ್ ಚೆನ್ನಾಗಾಗುತ್ತೆ. ಮಸಿಲ್ಸ್ ಆರ್ ಲೈಕ್ ಕೆಲಸದವರಿದ್ದಂಗೆ, ಎಲ್ಲರಿಗೂ ಪಗಾರ ನಾವು ಕೊಡಲೇಬೇಕು. ಸೊ ನೀವು ತಿನ್ನುವಂಥ ಆಹಾರ ಏನಿದೆ ಅದರಲ್ಲಿರುವಂಥ ಗ್ಲೂಕೋಸ್ ಎಲ್ಲ ಮಸಿಲ್ಸು ತಗೊಳ್ಳುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ರಕ್ತದಲ್ಲಿರುವಂಥ ಶುಗರ್ ಅಂಶ ಏನಿದೆ ಕಡಿಮೆ ಆಗುತ್ತೆ. ಆ್ಯಂಡ್ ರೆಗ್ಯುಲರ್ಲಿ ವ್ಯಾಯಾಮ ಮಾಡೋದ್ರಿಂದ, ಒಳ್ಳೆ ನಾರಿನಂಶ ಇರುವಂಥ ಆಹಾರಗಳು ಸೇವಿಸುವುದರಿಂದ, ಮತ್ತು ಲೋ ಕ್ಯಾಲರಿ ಇರುವಂಥ ವೆಜಿಟೇಬಲ್ಸನ್ನು ಜಾಸ್ತಿ ಸೇವಿಸುವುದರಿಂದ, ಅಥವಾ ಅದರೊಟ್ಟಿಗೆ ಒಳ್ಳೆ ಪ್ರೋಟೀನ್ ಅಂದರೆ ಮೊಟ್ಟೆ ಇರ್ಬೋದು, ಮೀಟ್ ಇರ್ಬೋದು, ಸೋಯಾ ಇರ್ಬೋದು, ಪನೀರ್ ಇರ್ಬೋದು. ಸೊ ಈ ಥರ ಐಟಮ್ಸನ್ನು ಕೂಡ ತಗೊಂಡಾಗ ಏನಾಗುತ್ತೆ, ನಮ್ಮ ಮಸಿಲ್ ಬಲ್ಕು ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಬಾಡಿ ಫಂಕ್ಷನ್ಸ್ ಇಂಪ್ರೂವ್ ಆಗುತ್ತೆ. ಡಯಾಬಿಟಿಸ್ದು ಕಾಂಪ್ಲಿಕೇಶನ್ಸ್ ಏನಿದೆ ಅದನ್ನು ಕೂಡ ನಮಗೆ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ಈ ಥರ ಆಹಾರಗಳು ತಗೊಂಡಾಗ ನಮಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ, ಒಂದು ಸ್ವಲ್ಪ ತಿಂದ್ಕೊಳ್ಳೆ ನಮ್ಮ ಹೊಟ್ಟೆ ತುಂಬುತ್ತೆ. ನೀವು ಬ್ಲಡ್ ಟೆಸ್ಟ್ ಮಾಡಿ ನೋಡಿ, ಅದಾದಮೇಲೆ ನಿಮ್ಮ ಶುಗರ್ ಲೆವೆಲ್ ಏನಿದೆ ಅಗದಿ ಕಂಟ್ರೋಲಲ್ಲೇ ಇರುತ್ತೆ. ಸೊ ಈಗ ನಾನು ಹೇಳೋದೆಲ್ಲ ನೀವು ಫಾಲೋ ಮಾಡಲೇಬೇಕು ಅಂತ ನಾನು ಹೇಳಲ್ಲ. ನೀವೊಂದು ಕೆಲಸ ಮಾಡಿ, ಡಯಾಬಿಟಿಸ್ ಇದ್ದ ಪೇಷಂಟ್ ಆದರೆ ಫಸ್ಟ್ ಅವ್ರೇನು ಮಾಡಬೇಕು, ದೇ ಶುಡ್ ಬಿ ದೇರ್ ಆನ್ ಡಾಕ್ಟರ್ಸ್ ಆ್ಯಕ್ಚುಲಿ. ಸೊ ಅದಕ್ಕಾಗಿ ಏನು ಮಾಡಬೇಕು, ನೀವು ಒಂದು ಆಹಾರ ತಗೊಂಡು ನೋಡಿ. ನೀವು ಬೇಕಾದ್ರೆ ಒಂದು ಫುಲ್ಕ ಮಾಡಿ ನೀವು ತಿಂದು ನೋಡಿ, ಬರೀ ಚಪಾತಿ ತಿಂದು ನೋಡಿ, ನಿಮ್ಮ ಶುಗರ್ ಎಷ್ಟಿದೆ ನೋಡಿ. ಚಪಾತಿಗೆ ತುಪ್ಪ ಹಾಕಿ ತಿಂದು ನೋಡಿ, ನಿಮ್ಮ ಶುಗರ್ ಎಷ್ಟಿದೆ ನೋಡಿ. ಚಪಾತಿಗೆ ತುಪ್ಪ ಹಾಕಿ ಅದರೊಟ್ಟಿಗೆ ಜಾಸ್ತಿ ವೆಜಿಟೇಬಲ್ಸ್ ಹಾಕಿ ತಿಂದು ನೋಡಿ, ನಿಮ್ಮ ಶುಗರ್ ಎಷ್ಟಿದೆ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ ಯಾವುದು ಕರೆಕ್ಟ್ ಮೆಥಡ್ ಅಂತ ನಿಮಗೆ ಗೊತ್ತಾಗುತ್ತೆ. ಅದೇ ಥರ ರೈಸ್ ಕೂಡ ಈಕ್ವಲ್ ಕ್ವಾಂಟಿಟಿ ನೀವು ಮಾಡಿ ನೋಡಿ. ನಾನು ಹೇಳಿದ್ದೇನೆ, ಒಂದು ದೋಸೆ ಅಂದರೆ 150 ಕ್ಯಾಲರಿ, ಬಟ್ ಒಂದು ಚಪಾತಿ ಅಂದರೆ ಒಂದು 200 ಕ್ಯಾಲರಿ ಇರುತ್ತೆ. ಬಟ್ ದೋಸೆ ಏನಾಗುತ್ತೆ, ಅದು ಹಿಟ್ಟಲ್ಲಿ ನಾವು ಮಾಡ್ತೀವಿ, ಸಡನ್ ಆಗಿ ಬ್ಲಡ್ ಶುಗರ್ ಶೂಟ್ ಆಗುವಂಥ ಸಾಧ್ಯತೆ ಇದೆ. ಸೊ ನಾವೇನು ಮಾಡಬೇಕು, ದೋಸೆ ಮಾಡುವಾಗ ಅದಕ್ಕೆ ತುಪ್ಪ ಹಾಕಬೇಕು, ಅದಕ್ಕೆ ಚೆನ್ನಾಗಿ ಮೆಂತೆ ಬೇಕಾದ್ರೆ ಹಾಕ್ಬೋದು, ಅದಕ್ಕೆ ಚೆನ್ನಾಗಿ ತರಕಾರಿ ಬೇಕಾದ್ರೆ ಹಾಕ್ಬೋದು, ಅದರೊಟ್ಟಿಗೆ ಒಳ್ಳೆ ಫ್ಯಾಟ್ ಇರುವಂಥ ನಟ್ಸ್ಗಳನ್ನು ನೀವು ಸೇವಿಸಬೇಕು. ಈಗ ಶೇಂಗಾ ಚಟ್ನಿ ಈ ಥರ ಎಲ್ಲ ಐಟಮ್ ಯೂಸ್ ಮಾಡುವಾಗ ಏನಾಗುತ್ತೆ, ನಮ್ಮ ಬ್ಲಡ್ ಶುಗರ್ ಮತ್ತು ಕಂಟ್ರೋಲ್ ಆಗುತ್ತೆ. ಸೊ ಈ ಥರ ಯಾವ ಆಹಾರ ತಿಂದರೆ ನಿಮ್ಮ ಶುಗರ್ ಹೇಗಿರುತ್ತೆ ಅಂತ ಗೊತ್ತಾಗಬೇಕು ನಿಮಗೆ. ಆವಾಗ ಮಾತ್ರ ಡಯಾಬಿಟಿಸನ್ನು ಲೈಫ್ ಲಾಂಗ್ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ನನಗೆ ಮೋರ್ ದ್ಯಾನ್ 30-40 ಇಯರ್ಸಿಂದ ಡಯಾಬಿಟಿಕ್ ಹಿಸ್ಟ್ರಿ ಇರುವಂಥ ಎಷ್ಟೋ ಪೇಷಂಟ್ಸ್ ಇದ್ದಾರೆ. ಬಟ್ ಈಗಲೂ ಕೂಡ ಅವರದ್ದು ಬ್ಲಡ್ ಶುಗರ್ ಏನಿದೆ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ ಅವರು. ಸೊ ಅದು ಮೇನ್ಲಿ ಆಹಾರನೇ ನಮ್ಮ ಔಷಧಿ ಆಗಿರಬೇಕು. ಬಟ್ ಈಗ ಯಾರೋ ಚಪಾತಿ ತಿಂದರೆ ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ನೀವು ರೆಗ್ಯುಲರ್ಲಿ ಚಪಾತಿ ತಿಂತ ಹೋದರೆ ಶುಗರ್ ಕಂಟ್ರೋಲು ಆಗಲ್ಲ, ಅದರೊಟ್ಟಿಗೆ ನಿಮಗೆ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಕೂಡ ಬೇಗ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಿಮ್ಮ ಸ್ಟೇಪಲ್ ಫುಡ್ ಏನಿದೆಯೋ, ಚಪಾತಿ ಬ್ಲೈಂಡ್ ಆಗಿ ಬಿಲೀವ್ ಮಾಡಿಕೊಂಡು ಚಪಾತಿನೇ ತಿನ್ನಬೇಕು ಅಂತಿಲ್ಲ. ನಿಮ್ಮ ಸ್ಟೇಪಲ್ ಫುಡ್ ಏನಿದೆಯೋ ಅದರದ್ದು ಕ್ವಾಂಟಿಟಿಯನ್ನು ಲಿಮಿಟ್ ಮಾಡಿ ತಗೊಳ್ಳೋದೇ ಈ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರುವಂಥ ಮೇನ್ ಟ್ರಿಕ್ ಆ್ಯಕ್ಚುಲಿ. ಸೊ ಅದರೊಟ್ಟಿಗೆ ನಾರಿನಂಶ ಮತ್ತು ಒಳ್ಳೆ ಫ್ಯಾಟನ್ನು ಆ್ಯಡ್ ಮಾಡಿ. ಸೊ ಎಲ್ಲರೂ ಈ ಟಿಪ್ಸನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.